ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀ ಕೃಷ್ಣ ವ್ಲಾಗ್ ಇನ್ ಕನ್ನಡ. ಇವತ್ತಿನ ವ್ಲಾಗ್ನ ಬೆಂಗಳೂರಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಹಾಸನಲ್ಲಿ ಮದುವೆ ಎಲ್ಲ ಮುಗಿಸ್ಕೊಂಡು ಅಮ್ಮನ ಮನೆಯಿಂದ ನಾವು ತಂಗಿ ಮನೆಗೆ ಬಂದ್ವಿ ಬೆಂಗಳೂರಿಗೆ. ಸೊ ಒಂದಿನ ಅಲ್ಲಿ ಇದ್ದಿದ್ದರಿಂದ ಹಾಗೆ ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗಿದ್ದು ಪ್ಲೇಸೇ ನಂದಿ ಹಿಲ್ಸಿಗೆ ಹೋಗಿದ್ದು. ಇದೇ ಫಸ್ಟ್ ಟೈಮ್ ನಂದಿ ಹಿಲ್ಸ್ಗೆ ಹೋಗ್ತೀರಾ ಅಂಥದ್ದು. ನಾನು ಹೋಗಬೇಕಾದ್ರೆ ಹೆಚ್ಚಾಗಿ ದ್ರಾಕ್ಷಿ ತೋಟನ ನೋಡ್ಕೊಂಡು ಹೋದ್ವಿ. ದೊಡ್ಡಬಳ್ಳಾಪುರ ಸೈಡಲ್ಲೆಲ್ಲ ದ್ರಾಕ್ಷಿನ ಬೆಳೀತಾರೆ ಅಂತ ಅನ್ಸುತ್ತೆ. ಜಾಸ್ತಿ ಇದ್ದಿದ್ದೇ ದ್ರಾಕ್ಷಿ ತೋಟಗಳಿತ್ತು. ನಂದಿ ಬೆಟ್ಟಕ್ಕೆ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಪಾಯಿಂಟ್ ಇದು. ಇಲ್ಲಿಂದ ಒಳಗಡೆ ಹೋದ್ಮೇಲೆ ಬಸ್ ಇರುತ್ತೆ. ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. ಇನ್ನೂ ಸ್ವಲ್ಪ ಹೈಟ್ ಆಗಿ ಮೇಲೆ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗ್ತಾರೆ, ಹೋಗ್ಬೇಕಂದ್ರೆ ಕರ್ಕೊಂಡು ಹೋಗ್ತಾರೆ. ಹಾಗೆ ನಾವು ಬಸ್ಸಲ್ಲಿ ಹೋದ್ವಿ. ಹೋಗ್ಬೇಕಾದ್ರೆ ಒಬ್ಬರಿಗೆ 30 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ಬರಬೇಕಾದ್ರೆ ನಡ್ಕೊಂಡು ಬಂದ್ವಿ. ಸ್ಟೆಪ್ ಇತ್ತು, ನಡ್ಕೊಂಡು ಬಂದು. ಹೋಗ್ಬೇಕಾದ್ರೆ ಸ್ಟೆಪ್ಪಲ್ಲೇ ಹತ್ಕೊಂಡು ಹೋಗ್ಬೋದಾಗಿತ್ತು. ಸೊ ನಾವು ಬಸ್ಸಲ್ಲಿ ಹೋಗೋಣ, ಬರಬೇಕಾದ್ರೆ ನಡ್ಕೊಂಡು ಬರೋಣ, ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಯಾವ ಥರ ಇದೆ ಬೆಟ್ಟ ಎಲ್ಲ ನೋಡ್ಕೊಂಡು ಬರೋಣ ಅಂತ ಹೇಳಿ ಬಸ್ಸಲ್ಲಿ ಹೋಗಿದ್ದಂಥದ್ದು. ಶಿವನ ದೇವಸ್ಥಾನ ಇದೆ. ಶಿವನ ದೇವಸ್ಥಾನದ ಎದುರುಗಡೆನೆ ಇಷ್ಟೊಂದು ಜಾಗ ಇತ್ತು. ತುಂಬ ಚೆನ್ನಾಗಿ ಅನಿಸ್ತಿತ್ತು. ನಾವು ಬೆಟ್ಟದ ಮೇಲೆ ಅಂದರೆ ಬೆಂಗಳೂರಲ್ಲಿ ನಂದಿ ಹಿಲ್ಸಲ್ಲಿದ್ರೂ ಯಾವುದೋ ಬೇರೆ ಊರಲ್ಲಿದ್ದೀವಿ, ಬೇರೆ ಪ್ಲೇಸಲ್ಲಿದ್ದೀವಿ, ಒಂಥರ ಬೇರೆ ಯಾವುದೋ ಒಂದು ಊರಲ್ಲಿದ್ದೀವಿ ಅನ್ನೋ ರೀತಿಲಿ ಫೀಲ್ ಆಗ್ತಿತ್ತು. ಅಷ್ಟು ಕೋಲ್ಡು, ಅಷ್ಟು ತಣ್ಣಗಿತ್ತು, ಚೆನ್ನಾಗಿತ್ತು. ಆ ಬಿಸಿಲಲ್ಲೂ ಒಳ್ಳೆ ಗಾಳಿ, ತಣ್ಣನೆ ಗಾಳಿ ಬೀಸ್ತಿತ್ತು. ಚೆನ್ನಾಗಿತ್ತು. ವೆದರ್ ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಹಾಗೆ ಅಲ್ಲಿ ಚಪ್ಪಲ್ ಬಿಟ್ಟು 5 ರೂಪೀಸ್ ಚಪ್ಪಲ್ ಬಿಡೋಕ್ಕೆ, ಒಂದು ಜೊತೆ ಚಪ್ಪಲ್ಗೆ 5 ರೂಪೀಸ್ ತಗೋತಾರೆ. ಚಪ್ಪಲ್ನ ಬಿಟ್ಟು ದೇವಸ್ಥಾನದೊಳಗಡೆ ಹೋಗಿ ನಾವು ದೇವಸ್ಥಾನದೊಳಗಡೆ ಹೋದ್ವಿ. ತುಂಬಾ ತಣ್ಣಗೆ ಅಂತ ಅನ್ನಿಸ್ತಿತ್ತು. ನೆಮ್ಮದಿ ಅನ್ನಿಸ್ತು ಮನಸ್ಸಿಗೆ. ಒಂಥರ ದೇವಸ್ಥಾನಕ್ಕೆ ಹೋದ ತಕ್ಷಣವೇ ಒಂಥರ ಫೀಲು ಚೆನ್ನಾಗಿತ್ತು. ಜಾಸ್ತಿ ಕ್ರೌಡ್ ಇಲ್ಲ, ನಾವೇ ಇದ್ದಿದ್ದು. ತುಂಬಾ ಚೆನ್ನಾಗಿತ್ತು. ಹಾಗೆ ಇಲ್ಲಿ ನಂದಿ ಬೆಟ್ಟದಲ್ಲಿ ಸನ್ರೈಸು ಮತ್ತು ಸನ್ಸೆಟ್ಗೆ ಜಾಸ್ತಿ ಜನ ಬರ್ತಾರಂತೆ, ಬೆಳಗ್ಗೆ ಮತ್ತು ಈವ್ನಿಂಗು. ನಾವು ಹೋಗಿದ್ದು ಮಧ್ಯಾಹ್ನ ಒಂದು 12 ಗಂಟೆ ಆಗಿತ್ತು. ಹಾಗಾಗಿ ಹೆಚ್ಚು ಜನನೂ ಇರಲಿಲ್ಲ. ಆರಾಮಾಗಿ ಸುತ್ತಾಡ್ಕೊಂಡು ನೋಡ್ಕೊಂಡು ಬಂದ್ವಿ. ಜಾಸ್ತಿ ಬಿಸಿಲು ಕೂಡ ಹಾಗೆ ಇತ್ತು. ಆದರೆ ಆ ಬಿಸಿಲು ಕಾಣಿಸ್ತಾ ಇರಲಿಲ್ಲ. ಆ ಗಾಳೀಲಿ, ತಣ್ಣನೆ ಗಾಳೀಲಿ ಆ ಬಿಸಿಲು ಕಾಣಿಸ್ತಾ ಇರಲಿಲ್ಲ. ನಾನು ಇದೇ ಫಸ್ಟ್ ಟೈಮು ಬಂದಿರೋ ಅಂಥದ್ದು. ಒಂದ್ಸಲ ಹೆಂಗೆ ಅನಿಸುತ್ತೆ ಅಂದರೆ ನಮ್ಮೂರು ಸುತ್ತಮುತ್ತ ಇರುವಂಥ ಜಾಗಗಳೇನಿರುತ್ತೆ, ಟೂರಿಸ್ಟ್ ಪ್ಲೇಸು, ಅದನ್ನೇ ನಾವು ಕರೆಕ್ಟಾಗಿ ನೋಡಿರಲ್ಲ. ಆದ್ರೂ ಬೇರೆ ಬೇರೆ ಊರಲ್ಲಿರುವಂಥ ಜಾಗಗಳನ್ನ ನೋಡಬೇಕು, ಬೇರೆ ದೇಶನ ಸುತ್ತಾಡಬೇಕು ಅನ್ನೋ ಒಂದು ಇದರಲ್ಲಿ ನೋಡ್ತಾ ಇರ್ತೀವಿ. ಕೆಲವೊಂದು ಸಲ ಒಂದೊಂದು ವೀಡಿಯೋಗಳಲ್ಲಿ ನೋಡಬೇಕಾದ್ರೆ ಇದು ನಮ್ಮೂರ ಪಕ್ಕದಲ್ಲೇ ಇದೆಯಾ, ನೋಡಲೇ ಇಲ್ವಲ್ಲ ನಾವು ಅಂತ ಅನ್ನಿಸ್ತಾ ಇರುತ್ತೆ ಒಂದೊಂದ್ಸಲ. ಹಾಗೆ ಆ ಥರ ಒಂದು ನೋಡ್ದೇ ಬಿಟ್ಟಿದ್ದಂಥ ಜಾಗ ನಂದಿ ಹಿಲ್ಸು. ಸೊ ನೋಡೇ ಇರಲಿಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇಷ್ಟು ಚೆನ್ನಾಗಿದೆ ಅಂತ ನಾನು ಕೂಡ ಅಂದ್ಕೊಂಡಿರಲಿಲ್ಲ. ತುಂಬಾ ಚೆನ್ನಾಗಿತ್ತು. ಮತ್ತು ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡಿದ್ದು. ಹೋಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಶಿವ ಮತ್ತು ಪಾರ್ವತಿ ಇದ್ದಾರೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಹಾಗೆ ತೀರ್ಥ ಎಲ್ಲ ಕೊಟ್ಟರು, ದೀಪ ಎಲ್ಲ ತೋರಿಸಿದ್ರು. ಅರ್ಚನೆ ಎಲ್ಲ ಏನು ಮಾಡ್ಸೋಕೆ ಹೋಗಲಿಲ್ಲ. ನಾವು ಹಾಗೆ ನಮಸ್ಕಾರ ಮಾಡಿಕೊಂಡು ಫುಲ್ ಬೆಟ್ಟ ಎಲ್ಲ ಏನಿದೆ ಸುತ್ತಾಡ್ಕೊಂಡು, ದೇವಸ್ಥಾನದ ಹಿಂದೆ ಮುಂದೆ ಎಲ್ಲ ಸುತ್ತಾಡ್ಕೊಂಡು ಸೆಲ್ಫಿ ಎಲ್ಲ ತೆಕ್ಕೊಂಡು ವಿಡಿಯೋ ಮಾಡ್ಕೊಂಡು ಹಾಗೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಹಿಂಭಾಗದ ವ್ಯೂ ಪಾಯಿಂಟ್ ತುಂಬಾ ಚೆನ್ನಾಗಿದೆ ನಂದಿ ಹಿಲ್ಸಲ್ಲಿ. ನಾವು ಅಲ್ಲಿಗೆ ಹೋದ್ವಿ. ಹಾಗೆ ಅಷ್ಟೇ ಮಂಕಿಗಳಿತ್ತು. ತುಂಬ ಭಯ ಆಗ್ತಿತ್ತು ಅದನ್ನು ನೋಡಿ, ಎಲ್ಲಿ ಹತ್ರ ಬರುತ್ತೋ ಅಂತ. ಏನಾದರೂ ತಿಂಡಿಗಳು ಇಟ್ಕೊಂಡಿದ್ರೆ ಮಾತ್ರ ಹತ್ರ ಬರ್ತಿತ್ತು. ಸೊ ನಾವೇನು ಸ್ನ್ಯಾಕ್ಸ್ ಏನು ತಗೊಂಡೋಗಿರಲಿಲ್ಲ. ಹಾಗಾಗಿ ಬೇರೆಯವ್ರು ಹಾಕಿದ್ರಲ್ಲ ಅದನ್ನೆಲ್ಲ ತಿನ್ಕೊಂಡು ಕೂತ್ಕೊಂಡು ನೋಡ್ತಾ ಇತ್ತು. ಭಾಳ ಇದ್ದು, ತುಂಬ ಮಂಕಿಗಳಿತ್ತು. ಹಾಗೆ ನಾವು ಅಲ್ಲಿ ಹೋದ್ವಿ, ನೋಡ್ತಾ ನಿಂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದು. ಚೆನ್ನಾಗಿತ್ತು ಒಂಥರ ಪ್ಲೇಸ್ ಎಲ್ಲ. ಅಲ್ಲಿಂದ ಮನೆಗಳಾಗಲಿ, ಒಂದೊಂದು ಹಳ್ಳಿನೂ ಒಂದೊಂದು ಗುಂಪಾಗಿ ಕಾಣಿಸ್ತಾ ಇತ್ತು. ಒಂದೊಂದು ಮನೆಯೂ ಒಂದೊಂದು ಚಿಕ್ಕ ಮ್ಯಾಚ್ ಬಾಕ್ಸ್ ಥರ ಕಾಣ್ತಾ ಇತ್ತು. ತುಂಬ ಚೆನ್ನಾಗಿತ್ತು. ಅಷ್ಟು ಹೈಟಲ್ಲಿದೆ ಬೆಟ್ಟ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಗಾಳಿನೂ ಅಷ್ಟೇ ಚೆನ್ನಾಗಿ ಬೀಸ್ತಾ ಇತ್ತು. ಹಾಗೆ ಅಪ್ಪ ಮಗಳು ಇಲ್ಲಿ ಸೆಲ್ಫಿ ತೆಕ್ಕೊಳಕ್ಕೆ ಒದ್ದಾಡ್ತಾ ಇದ್ದಾರೆ. ಹಂಗೆ ಅವರನ್ನು ನಾನು ವೀಡಿಯೋ ಮಾಡ್ತಾಯಿದ್ದೆ. ಮಗಳು ಪಾಪ ನೀವು ಇಲ್ಲಿ ನಿಂತ್ಕೊಳ್ಳಿ ಅಂತ ಹೇಳಿ ನಿಲ್ಲಿಸ್ಕೊತಾ ಇದ್ಲು. ಇವರು ಆಟನೂ ನೋಡ್ಕೊಂಡು ಹಾಗೆ ನಾನು ಎಂಜಾಯ್ ಮಾಡ್ಕೊಂಡು ನಿಂತಿದ್ದೆ. ಮತ್ತು ನಾನು ಸಪ್ರೇಟ್ ಈ ಕಡೆ ವೀಡಿಯೋ ಮಾಡ್ಕೊಳ್ತಿದ್ದೆ. ಹಾಗೆ ಅವರು ಸ್ವಲ್ಪ ಆ ಕಡೆ ಎಲ್ಲ ಹೋಗಿ ನೋಡ್ತಾಯಿದ್ರು. ಚೆನ್ನಾಗಿತ್ತು, ಒಂಥರ ಎಂಜಾಯ್ ಮಾಡಿದ್ವಿ. ಮಂಕಿಗಳಿಗೆ ಎದ್ರಿ ನೋಡ್ಕೊಂಡು ವೀಡಿಯೋ ಮಾಡಬೇಕು. ಎಷ್ಟೊಂದು ಇದ್ದಾವೆ ಮಂಕಿಗಳು. ಹಾಗೆ ಇಲ್ಲಂತೂ ಮಂಗಗಳು ಭಾಳ ಇದ್ದು, ಒಂದು 20 ಮಂಗಗಳಿದ್ವೇನೋ. ನನಗೆ ಫೋನ್ ಎಲ್ಲಿ ಕಿತ್ಕೊಬಿಡ್ತಾವೋ ಅನ್ನೋ ಭಯ. ಸ್ನ್ಯಾಕ್ಸ್ ಏನಾದರೂ ಕೊಡ್ತಾರೆ ಅನ್ನೋ ಇದರಲ್ಲಿ ಕೈಲಿ ಫೋನ್ ಇಟ್ಕೊಂಡಿದ್ವಲ್ಲ. ಹಾಗೆ ವಾಟರ್ ಬಾಟ್ಲೆಲ್ಲ ಇಟ್ಕೊಂಡಿದ್ವಿ. ಏನಾದರೂ ತಿನ್ನಕ್ಕೆ ಕೊಡ್ತಾರೆ ಅಂತ ಫೋನ್ ಏನಾದ್ರು ಕಿತ್ಕೊಳ್ತಾರೇನೋ ಅನ್ನೋ ಭಯದಲ್ಲೇ ವೀಡಿಯೋ ಮಾಡ್ಕೊಂಡು ನಡ್ಕೊಂಡು ಬರ್ತಾಯಿದ್ದೆ. ಹಾಗೆ ನಾವು ದೇವಸ್ಥಾನ ಸುತ್ತಮುತ್ತ ಬೆಟ್ಟ ಎಲ್ಲ ತಿರುಗಾಡ್ಕೊಂಡು ಕೆಳಗಡೆ ಹೋಗೋಣ ಅಂತ ಹೇಳಿ ಆ ಸ್ಟೆಪ್ಪಲ್ಲಿ ಇಳಿದ್ಬಿಟ್ಟು ಬಂದ್ವಿ. ತುಂಬ ಚೆನ್ನಾಗಿತ್ತು. ಇಲ್ಲೂ ಪ್ಲೇಸು ಇದು. ಇದನ್ನು ವುಡ್ ಹೌಸು ಚೆನ್ನಾಗಿ ಮಾಡಿದರು. ಇದು ಮರಕ್ಕೆ ಜಾಯಿಂಟ್ ಮಾಡಿ ಕಬ್ಬಿಣದಲ್ಲಿ ಚೆನ್ನಾಗಿ ಮಾಡಿದರು. ಮಕ್ಕಳು ಇಲ್ಲೊಂದು ಸ್ವಲ್ಪ ಹೊತ್ತು ಆಟ ಆಡಿದರು. ಹಾಗೆ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಅಲ್ಲಿಂದ ಕೆಳಗಡೆ ಬಂದ್ವಿ. ಇನ್ನೊಂದು ಸ್ವಲ್ಪ ಹೊತ್ತು ಇದ್ದಿದ್ರೆ ನಾವು ಸನ್ಸೆಟ್ನ ನೋಡ್ಬೋದಾಯಿತು. ಟೈಮ್ ಆಯಿತು ಅಂತ ಹೇಳಿ ಹಾಗೆ ಬಂದುಬಿಟ್ಟು ಬೇಗ ಹೋಗೋಣ ಅತ್ಲೆಗೆ ಅಂತ ಹೇಳಿ. ತುಂಬ ಚೆನ್ನಾಗಿತ್ತು. ಪ್ಲೇಸಸ್ ಎಲ್ಲ ತುಂಬ ನೋಡೋಕ್ಕೆ, ಮಕ್ಕಳಿಗೆ ಆಟಾಡೋಕ್ಕಾಗಿರ್ಬೋದು, ಇಲ್ಲಾಂದರೆ ಅಲ್ಲೇ ಬೆಂಗಳೂರಲ್ಲಿ ಇರೋರಿಗೆ
ಚಿಕ್ಕದಾಗಿ ಒಂದು ಪಿಕ್ನಿಕ್ ಥರ ಚೆನ್ನಾಗಿರುತ್ತೆ ಪ್ಲೇಸು, ಚೆನ್ನಾಗಿದೆ. ಚಿಕ್ಕದಾಗಿ ಪಿಕ್ನಿಕ್ ಥರನೇ ಆಗೋಯಿತು. ನಿಮಗೆ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಲಂತ ಓಕೆ ಕೊಟ್ಟರೆ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.